ಸಿಎಂ ಸ್ಥಾನದ ವಿಚಾರಕ್ಕೆ ಪೈಪೋಟಿ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ನಡೀತಾ ಇದೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸಿದೆಯಂತೆ. ಬಿಹಾರ ಚುನಾವಣೆ ಮೇಲೆ ಇದು ಪರಿಣಾಮ ಬೀರಬಹುದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್. ರಾಜ್ಯದ ನಾಯಕರಿಗೆ ಹೈಕಮಾಂಡ್ ಸಂದೇಶ ರವಾನಿಸಿದೆಯಂತೆ. ಇದು ಬೇರೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹತ್ತಿರದಲ್ಲಿ ಸದ್ಯ ಬಿಹಾರ ಚುನಾವಣೆ ಇದೆ. ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಅಲ್ಲಿ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಇಷ್ಟೆಲ್ಲ ನಡೀತಾ ಇದೆ ಸಿಎಂ ಕುರ್ಚಿ ಕದನ, ಹೈಕಮಾಂಡ್ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾಗಿದೆ. ಬೇಸರನ ಅಥವಾ ಸೈಲೆಂಟ್ ಆಗಿ ಮೆಸೇಜ್ ಪಾಸ್ ಮಾಡಿದಾರ? ಕಾಂಗ್ರೆಸ್ ಹೈಕಮಾಂಡ್ನ ಕನ್ಸರ್ನ್ ಏನು? ಇವಾಗ ವಿಜಯ್, ಈಗಾಗಲೇ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಬಹಿರಂಗ ಹೇಳಿಕೆ, ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಎಐಸಿಸಿ ನಾಯಕರ ಭೇಟಿಗೆ ಒತ್ತಡ ಹಾಕಿರ್ತಕ್ಕಂಥ ವಿಚಾರ ಕುರಿತಂತೆ ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯ ಬಿಹಾರ ಎಲೆಕ್ಷನ್ ಸದ್ಯದಲ್ಲೇ ಬರೋದ್ರಿಂದ ಅಲ್ಲಿವರೆಗೂ ಕೂಡ ಅಂದ್ರೆ ನವೆಂಬರ್ ವರ್ಗೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ನಾನೇ 5 ವರ್ಷ ಸಿಎಂ ಎಂಬತಕ್ಕಂಥ ಹೇಳಿಕೆಗಳನ್ನ ನೀಡಿದಂತೆ ಸೂಚನೆಯನ್ನು ಕೂಡ ನೀಡಿದೆ. ಸದ್ಯಕ್ಕೆ ಕರ್ನಾಟಕದ ಮಟ್ಟಿಗೆ ಯಾವುದೇ ಡಿಸಿಷನ್ ಅನ್ನು ಕೂಡ ತೆಗೆದುಕೊಳ್ಳಲಾಗದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಐಸಿಸಿ ನಾಯಕರಿದ್ದು, ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ, ಕೆಪಿಸಿಸಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ವಿಚಾರ ಕುರಿತಂತೆ ಯಾರೇ ಹೇಳಿಕೆಯನ್ನ ನೀಡಿದ್ರು ಕೂಡ ತಾವು ತಮ್ಮ ಕೆಲಸವನ್ನ ಮುಂದುವರಿಸಿ ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಆ ಕಾರಣಕ್ಕಾಗಿ ನಿನ್ನೆ ಹೇಳಿಕೆಯನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ದೀಕ್ಷೆ ಕೊಟ್ಟಿದ್ದಾರೆ ಅಂತಕ್ಕಂಥ ಉಲ್ಲೇಖ ಮಾಡಿ ತಮ್ಮ ವಿರೋಧಿಗಳಿಗೆ, ಅಂದ್ರೆ ಯಾರು ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು ಎಂಬತಕ್ಕಂಥ ಆಗ್ರಹ ಮಾಡ್ತಾ ಇದ್ದಾರೋ ಅವ್ರಿಗೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ ಎಂಬತಕ್ಕಂಥ ಸಂದೇಶವನ್ನು ಕೂಡ ನೀಡಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ರಾಜ್ಯದ ಗ್ಯಾರಂಟಿ ಯೋಜನೆಗಳ ವಿಚಾರ, ಕರ್ನಾಟಕ ಮಾಡೆಲ್ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡ್ತಾ ಇದ್ರು ಎಐಸಿಸಿ ನಾಯಕರು. ಹಾಗಾಗಿ ಇಲ್ಲಿ ಏನಾದ್ರೂ ನಾಯಕತ್ವದ ಗೊಂದಲಕ್ಕೆ ಏನಾದ್ರೂ ಹೈಕಮಾಂಡ್ ನಾಯಕರು ಎಂಟ್ರಿ ಆದಂತ ಸಂದರ್ಭದಲ್ಲಿ ಮುಂಬರಲಿರುವ ಬಿಹಾರ ಚುನಾವಣೆಯ ಮೇಲೆ ನೇರವಾದಂತ ಪರಿಣಾಮ ಬೀರುತ್ತೆ. ಹಾಗಾಗಿ ಏನಾಯ್ತು ಕರ್ನಾಟಕದ ಮಾಡಲ್ ಎಂಬತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಇತರ ನಾಯಕರು. ಹಾಗಾಗಿ ನವೆಂಬರ್ ವರ್ಗೂ ಕೂಡ ಯಾವುದೇ ಮೇಜರ್ ಸರ್ಜರಿ ಬೇಡ, ಅಲ್ಲಿವರೆಗೂ ಕೂಡ ಎಲ್ಲ ನಾಯಕರುಗಳು ಕೂಡ ಸೈಲೆಂಟ್ ಆಗಿರಿ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಇರ್ಬೋದು ಮತ್ತೆ ಇತರ ಸಚಿವರುಗಳು ಕೂಡ ನಾಯಕತ್ವ ಬದಲಾವಣೆ ವಿಚಾರ ಜೊತೆಗೆ ಕೆಪಿಸಿಸಿ ಸ್ಥಾನದ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈ ಇಬ್ಬರು ನಾಯಕರ ಪೈಪೋಟಿಯ ನಡುವೆ ಹೈಕಮಾಂಡ್ ನಾಯಕರು ಒಂದ್ ಕಡೆ ಇಕ್ಕಟ್ಟಿನಲ್ಲಿ ಸಿಲುಕಿದ್ರು ಕೂಡ ಯಾವುದೇ ನಿರ್ಧಾರಕ್ಕೆ ಬರ್ಲಾಗ್ತಾ ಇರತಕ್ಕಂತ ಸಂದರ್ಭಕ್ಕೆ ಈಗ ಸಿಲುಕಿದ್ದಾರೆ. ಇದರ ಜೊತೆಗೆ ಇತರ ನಾಯಕರುಗಳು ಕೂಡ ಸೈಲೆಂಟ್ ಆಗಿರ್ತಕ್ಕಂಥ ವಿಚಾರ ಇರ್ಬೋದು. ಜೊತೆಗೆ ಎಐಸಿಸಿ ನಾಯಕರುಗಳು ಕೂಡ ಈಗ ಸ್ಪಷ್ಟವಾದಂತ ನಿರ್ದೇಶನವನ್ನ ನೀಡಿದ್ದು ನವೆಂಬರ್ ವರ್ಗೂ ಕೂಡ ಈಗ ಸೈಲೆಂಟ್ ಆಗಿರುವಂತೆ ಸೂಚನೆಯನ್ನು ಕೂಡ ಈಗ ನೀಡಲಾಗಿದೆ. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.